ಅಳಿಯಂದ್ರೆ ಅಳಿಯಂದ್ರೆ ನನ್ನ ಮಗಳು ಶರಣ್ಯಲ್ಲಿ ಹೇಳಿ ಅಳಿಯಂದ್ರೆ ಪ್ಲೀಸ್. ಅಳಿಯಂದ್ರೆ ನಿಮ್ ಜೊತೆನೆ ಹೋಗಿದ್ ನಮ್ಮ ಮಗಳು ವಾಪಸ್ ಬರ್ಬೇಕಾದ್ರೆ ನಿಮ್ ಜೊತೆನೆ ಬರ್ಬೇಕಲ್ವಾ? ನೀವೊಬ್ರೆ ವಾಪಸ್ ಬಂದಿದ್ದೀರ ಅಂದ್ರೆ ಏನ್ ಅರ್ಥ? ಏನ್ ಅರ್ಥ ಅಂದ್ರೆ ನಾನೇನ್ ಹೇಳಿ? ಅಷ್ಟಕ್ಕೂ ನಾನು ಅವಳ ಜೊತೆ ಹನಿಮೂನಿಗೆ ಹೋದ್ನಲ್ಲ, ಅದೇ ದೊಡ್ಡ ಪಾಪ. ನನಗೆ ಹೇಳ್ದೆ ಕೇಳ್ದೆ ಅವಳು ಹೊರಟು ಹೋಗಿದ್ದಾಳೆ ಅಂತಂದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? ಯಾಕೆ ಕೇಳಿ ಕೇಳಿ ಸಾಯಿಸ್ತಾ ಇದ್ದೀರಾ? ದರ್ಶನ್, ಏನ್ ಮಾತಾಡ್ತಿದ್ಯೋ? ಅವರು ಶರಣ್ಯ ಅವ್ರ ತಾಯಿ ತಂದೆ. ಮಗಳು ಕಾಣಿಸ್ತಿಲ್ಲ ಅಂದಾಗ ಆ ವಿಷಯನ ಗಂಡನಾಗಿರೋ ನಿನ್ನ ಹತ್ರ ಕೇಳ್ದೆ ಇನ್ಯಾರ ಹತ್ರ ಕೇಳ್ತಾರೆ? ಇನ್ನೇನ್ ಮಾಡ್ಬೇಕು? ಎಲ್ಲರೂ ಸೇರ್ಕೊಂಡು ಶರಣ್ಯನ್ ಬಗ್ಗೆ ನನ್ನ ಹತ್ರ ಕೇಳ್ತಿರೋ ತರ ಇಲ್ಲ. ಅವಳನ್ನ ನಾನೇನೋ ಮಾಡಿದ್ದೀನಿ, ಏನ್ ಮಾಡಿದ್ಯಾ ಹೇಳು ಅಂತ ಇಂಟ್ರೋಗೇಟ್ ಮಾಡೋ ತರ ಇದೆ. ಆದ್ರೂ ಅವಳು ಎಲ್ಲೇ ಹೋದ್ರೂ ಚೆನ್ನಾಗೇ ಇರ್ತಾಳೆ. ಕಟ್ಕೊಂಡಿರೋ ಕರ್ಮಕ್ಕೆ ಇಲ್ಲಿ ನೋಡು, ಈ ತರದನ್ನ ನಾನು ಸಹಿಸ್ಕೋಬೇಕಾಗಿದೆ. ಸಹಿಸ್ಕೋಬೇಕು. ಆದ್ರೆ ಸಹಿಸ್ಕೋಬೇಕಾಗಿರೋದು ಕಟ್ಕೊಂಡಿದ್ಯಾ ಅನ್ನೋ ಕರ್ಮಕ್ಕೋಸ್ಕರ ಅಲ್ಲ, ನೀನು ಆ ಹುಡುಗಿಗೆ ಗಂಡ ಆಗಿರೋ ಕಾರಣಕ್ಕೆ. ನಿನ್ನುಸಿರು ನಿಲ್ಲೋವರೆಗೂ ಆ ಹುಡುಗಿ ಜವಾಬ್ದಾರಿ ನಿಂದು. ಅದಕ್ಕೋಸ್ಕರ. ಅದಷ್ಟೇ ಅಲ್ಲ, ಅಷ್ಟು ವರ್ಷ ಅವಳನ್ನ ಎತ್ತಾಡ್ಸಿರೋ ಅವ್ರ ತಾಯಿ ತಂದೆ ಕಣ್ಣೀರ್ ಹಾಕ್ತಾ ಅವಳನ್ನ ನಿನಗೊಪ್ಸಿದ್ದಾರೆ ದರ್ಶನ್. ಅದು ಅಲ್ಲದೆ ಈಗ ಶರಣ್ಯನ್ ವಿಷಯದಲ್ಲಿ ತಪ್ಪಾದ್ರೂ ಸರಿಯಾದ್ರೂ ಅವ್ರು ಮಾತಾಡ್ಬೇಕಾಗಿರೋದು ನಿನ್ನ ಹತ್ರನೇ. ಏನೇ ಕೇಳಬೇಕು ಅಂದ್ರು ನಿನ್ನ ಹತ್ರನೇ. ಇನ್ ಸಾಕು, ಸುಮ್ನಿರಣ್ಣ. ಇಲ್ಲಿ ನಾವು ಚೆನ್ನಾಗಿದ್ರೆ ಸಾಕಾಗಲ್ಲ. ನಮ್ ಲೈಫಿಗೆ ಬಂದಿರೋರು ಕೂಡ ಸರಿಯಾಗಿದ್ರೆ ಈ ತರದ ಪರಿಸ್ಥಿತಿ ಯಾವತ್ತೂ ಬರಲ್ಲ. ಹೀಗೆ ಅವಳಿಗವಳೆ ನಿರ್ಧಾರ ತಗೊಂಡು ಇಷ್ಟ ಬಂದಾಗೆ ಅವಳು ಪ್ರವರ್ತಿಸ್ತಾ ಇದ್ರೆ ಅದಕ್ಕೆ ನೀವೆಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಯಾಕೆ ಕಟ್ತಾ ಇದ್ದೀರಾ ಇದನ್ನ? ನನಗೆ ಈ ವಿಷಯದಲ್ಲಿ ಯಾವ ಸಂಬಂಧನೂ ಇಲ್ಲ. ಜವಾಬ್ದಾರಿ, ಕರ್ತವ್ಯ ಅಂತ ಹೇಳಿ ಅನಾವಶ್ಯಕವಾಗಿ ಇಲ್ದಿರೋ ಮಾತನ್ನೆಲ್ಲ ಆಡಿ ನನಗೆ ತಲೆ ಕೆಡಿಸಿ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡಿ. ಇಲ್ಲಿ ಯಾರು ತಮ್ಮ ಮರ್ಯಾದಿನ ಕಳ್ಕೋಬೇಡಿ. ದರ್ಶನ್, ಏನು ಮಾತು ಹದ್ದು ಮೀರ್ತಾ ಇದೆ? ನೀನ್ ಮೊದ್ಲು ನನ್ ಜೊತೆ ಬಾ. ಏನು ಇದು? ಹಾ, ಶರಣ್ಯ ಈ ಮನೆ ಸೊಸೆ ಕಂದ. ಹೀಗೆ ಹಿಂದೆ ಒಂದ್ಸಲ ಅವಳು ಈ ಮನೆ ಹೊಸಲು ದಾಟಿ ಹೋಗಿದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣನೇ ಬೇರೆ ಕಂದ. ಅವತ್ತು ಅವಳು ಈ ಮನೆ ಬಿಟ್ಟು ನೇರವಾಗಿ ಹೋಗಿದ್ದು ಅವಳು ತವ್ರ ಮನೆಗೆ. ಆದ್ರೆ ಈಗ ಅವಳು ಅಲ್ಲಿಗೂ ಹೋಗಿಲ್ಲ. ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಿಲ್ಲ, ಏನಾಗಿದೆ ಅಂತಾನೂ ಗೊತ್ತಿಲ್ಲ. ಅವಳ ವಿಷಯದಲ್ಲಿ ಇವತ್ತೇನಾದ್ರೂ ನಡೀಬಾರ್ದು ನಡೀತು ಅಂತಂದ್ರೆ ಅವ್ರೆಲ್ರಿಗೂ ಉತ್ತರ ಕೊಡ್ಬೇಕಾಗಿರೋದು ನೀನ್ ಮಾತ್ರ ಅಲ್ಲ ಕಂದ, ನಮ್ಮ ಕುಟುಂಬ. ನಾನು ಯಾಕಿಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ ದರ್ಶನ್. ಶರಣ್ಯ ಮತ್ತೆ ನಿನ್ನ ಮಧ್ಯ ಅಲ್ಲಿ ಮಾತಿಗೆ ಮಾತು ಏನಾದ್ರೂ ಬೆಳೀತಾ? ನೀವಿಬ್ರು ಜಗಳ ಆಡಿದ್ರಾ? ಅಲ್ಲಿ ಏನ್ ನಡೀತು ಅಂತ ನನ್ನ ಹತ್ರ ಮುಚ್ಚಿಡ್ದೆ ಹೇಳು ಕಂದ, ಪ್ಲೀಸ್. ಅಮ್ಮ, ಹೇಳ್ತಿದ್ರೆ ಯಾಕಮ್ಮ ನೀನು ಅರ್ಥ ಮಾಡ್ಕೋತಿಲ್ಲ? ಯಾರು ಎಷ್ಟೇ ಸಲ ಅವಳ ಬಗ್ಗೆ ಕೇಳಿದ್ರು ನನ್ನ ಆನ್ಸರ್ ಮಾತ್ರ ನನಗೆ ಗೊತ್ತಿಲ್ಲ 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 ಗೊತ್ತಿಲ್ಲ. ದರ್ಶನ್, 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 ನೀನ್ ಹೋಗಿರೋ ಜಾಗದಲ್ಲಿ ಎಲ್ರೂ ಎನ್ಕ್ವೈರಿ ಮಾಡಿದ್ಯಾ? ನಾವಲ್ಲಿವರೆಗೂ ಹೋಗಿದ್ರೆ ತಾನೇ ಅಮ್ಮ. ನಾವು ಹೋಗಿರೋದು ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿರೋ ನೀಲಗಿರಿ ಹಿಲ್ಸ್ಗೆ. ಅದನ್ ಬಿಟ್ಟು ನೀವು ಅರೇಂಜ್ ಮಾಡಿರೋ ಪ್ಯಾಕೇಜ್ ಅಲ್ಲಿ ನಾವು ಹೋಗಿಲ್ಲ. ದರ್ಶನ್,
ಏನ್ ಹೇಳ್ತಾ ಇದೀಯಾ? ಹೌದಮ್ಮ, ನಾವು ನಿಜವಾಗ್ಲೂ ನಿಮ್ಮ ಪ್ಯಾಕೇಜಲ್ಲೇ ಹೋಗಿದ್ರೆ ಅವಳು ಎಲ್ಲಿಗಾದ್ರೂ ಹೋಗಿದ್ರೆ ನಾನು ಹುಡ್ಕೊಂಡು ಬರ್ತಿದ್ದೆ. ಆದ್ರೆ ಇಲ್ಲಿ ಯಾರು ಅವಳಿಗೆ ಫ್ರೆಂಡ್ಸ್ ಇಲ್ವಾ? ಇಲ್ಲ ಈ ಊರ್ ಗೊತ್ತಿಲ್ವಾ? ಬೇಕು ಅಂತ ಟಾರ್ಚರ್ ಕೊಡೋದಕ್ಕೆ ಅವಳೇ ಹೀಗೆ ಮಾಡಿರ್ತಾಳೆ. ಅದಕ್ಕೆ ಅವಳೇ ಬರ್ತಾಳೆ ಬಿಡು ಅಂತ ಇಲ್ಲಿಗೆ ಬಂದೆ. ದಯವಿಟ್ಟು ಪದೇ ಪದೇ ಈ ವಿಷಯನ ನನಗೆ ಕೇಳ್ಬೇಡ ಅಮ್ಮ. ಭೈರವಿ, ಮತ್ತೆ ಇವರಿಬ್ರು ನಡುವೆ ಏನ್ ನಡೀತೋ ನನಗೊಂದು ಗೊತ್ತಾಗ್ತಿಲ್ಲಮ್ಮ. ಅಷ್ಟಕ್ಕೂ ಏನ್ ಕರ್ಮನಮ್ಮ ಇದು? ಸರಿ, ನಮ್ಮ ಮಗಳು ಎಲ್ಲಿದ್ದಾಳೋ ನಾವೇ ಹುಡುಕ್ತೀವಿ. ನಡಿ ಗೀತಾ. ಅಣ್ಣ, ನಿಮ್ ಜೊತೆಲಿ ನಾನು ಬರ್ತೀನಿ, ನಡೀರಿ. ಮಗನೇ ರೋಹಿತ್, ನಾವು ಬೇರೆ ಕಡೆ ನೋಡೋಣ, ಬಾ ಹೋಗೋಣ. ತಮ್ಮ ಬಾ. ಹೋಗಿ, ಎಲ್ರೂ ಹೋಗಿ. ನೀವ್ ಎಲ್ಲಿಗೆ ಹೋದ್ರೂ ಕೂಡ, ಏನ್ ಮಾಡಿದ್ರು ಕೂಡ ಶರಣ್ಯನ ಹುಡ್ಕೋದಾಗಿರ್ಲಿ, ಅವಳ ನೆರಳು ಎಲ್ಲಿದೆ ಅನ್ನೋದು ಕೂಡ ನಿಮ್ ಕೈಲಿ ಹುಡ್ಕಕ್ಕಾಗಲ್ಲ ಅತ್ತೆ. ಆನಂದ ಭೈರವಿ ಮನೇಲಿ ಈಗಷ್ಟೇ ಆಟ ಶುರು ಮಾಡಿದ್ದೀನಿ. ಇದು ಎಲ್ಲಿವರೆಗೂ ಹೋಗುತ್ತೋ, ಎಷ್ಟು ಜಗಳಗಳಿಗೆ ಕಾರಣ ಆಗುತ್ತೋ ನೀವೇ ನೋಡ್ತಿರಲ್ಲ. ಏಯ್, ಯಾರು ನೀವು? ಬಾಗ್ಲು ತೆಗಿರೋ, ನಿಮ್ಗೆ ಹೇಳ್ತಿರೋದು. ಹೇಳಿದ್ ಕೇಳಿಸ್ತಿಲ್ವಾ? ರೌಡಿಗಳ ಬಾಗ್ಲು ತೆಗಿರಿ. ಹುಡುಗಿರಿಗೆ ಹೀಗೆ ಹಿಂಸೆ ಕೊಟ್ರೆ ಹುಳ ಬಿದ್ದು ಸಾಯ್ತೀರಾ. ಜೀವನದಲ್ಲಿ ನೀವು ಚೆನ್ನಾಗೇ ಇರಲ್ಲ, ಹಾಳಾಗಿ ಹೋಗ್ತೀರಾ. ಏಯ್, ಹುಳ ಬಿದ್ದು ಸಾಯ್ತೀರಾ. ಬಾಗ್ಲು ತೆಗಿರೋ. ಅಮ್ಮ ಸುಮ್ನೆ ರಮ್ಮ, ನಿನ್ ಕೈ ಮುಗಿತೀನಿ. ಯಾಕೆ ಕಿರ್ಸ್ತಿದ್ಯಾ? ಏಯ್, ನನ್ನ ಹೀಗ್ ರೂಮಲ್ಲಿ ಕೂಡ ಹಾಕಿದ್ರೆ ಕಿರ್ಚದೆ ಹಾಡಾಡ್ಬೇಕಾ? ಡಬ್ಬ ನನ್ ಮಕ್ಳ, ನೀವ್ ಚೆನ್ನಾಗ್ ಅನ್ಭವಿಸ್ತೀರಾ. ಸುಮ್ನೆ ರಮ್ಮ ಪ್ಲೀಸ್. ನಿನ್ ಕೈ ಕಾಲ್ ಕಟ್ಟಾಕ್ದೆ ಬಿಟ್ಟಿದ್ದು ಊಟ ಮಾಡ್ತೀಯ ಅಂತ. ಈಗ ನಮ್ಮನ್ನ ಬಾಯಿಗೆ ಬಂದಾಗ ಬೈಯಕ್ಕಲ್ಲ, ಸುಮ್ನೆ ಕೊಟ್ಟಿರೋ ಊಟನ ಮಾಡ್ಬಿಟ್ಟು ಬಾಯಿ ಮುಚ್ಕೊಂಡ್ ಮೂಲೆಲ್ ಕೂತಿರೋ. ಏಯ್, ಮಾಡಿರೋದು ತಪ್ಪು ಕೆಲ್ಸ, ಅದ್ರಲ್ಲಿ ನಿಮ್ಗೆ ಮರ್ಯಾದೆ ಬೇರೆ ಕೊಡ್ಬೇಕಾ? ಅಮ್ಮ ಮತ್ತೆ ಶುರು ಮಾಡಿದ್ಲೋ. ನೀವ್ ಮಾಡಿರೋ ಈ ಪಾಪನೆಲ್ಲ ಮೇಲಿರೋ ಚಿತ್ರಗುಪ್ತ ಬುಕ್ಕಲ್ಲಿ ಬರೀತಿರ್ತಾರೆ, ನೋಡ್ತಾ ಇರಿ. ಅಲ್ಲಿ ನಿಮ್ಗೆ ನಾನ್ ಅನುಭವಿಸ್ತಿರೋ ನರ್ಕದ್ಕಿಂತ ಜಾಸ್ತಿ ಅನುಭವಿಸ್ತೀರಾ. ಏಯ್, ಏನೋ ಇದು ಟಾರ್ಚರು? ಬಂದಾಗಿಂದ ಬೈತಾನೇ ಇದ್ದಾಳೆ. ನನ್ ಕಿವಿಯಿಂದ ರಕ್ತ ಬರ್ತಾ ಇದೆ ಕಣೋ. ಏಯ್, ನಿಮ್ಗೆ ಕಂಡ್ರು ಹೇಳ್ತಿರೋದು, ನನ್ನ ಬಿಡ್ತಿರೋ ಇಲ್ವೋ? ಬೈಬೇಡಮ್ಮ ಪ್ಲೀಸ್ ಅಮ್ಮ, ನಿನ್ ಕೈ ಮುಗಿತೀವಿ. ಏಯ್, ಇನ್ನು ದೃಷ್ಟಿಗೊಂಬೆ ತರ ಕೂತ್ಕೊಂಡಿದ್ದೀರಾ. ಬಾಗ್ಲು ತೆಗಿರಿ, ನನ್ನ ಮನೆಗೆ ಹೋಗ್ಬೇಕು. ಏನಪ್ಪ, ಈ ಹುಡುಗಿನೇನಾದ್ರೂ ನೋಡಿದ್ಯಾ ಇಲ್ಲಿ? ಗೊತ್ತಿಲ್ಲ ಸರ್. ಏನಮ್ಮ? ಅಮ್ಮ, ಇಲ್ಲಿ ಬನ್ನಿ ಅಮ್ಮ. ಈ ಫೋಟೋಲಿರೋ ಹುಡುಗಿನೇನಾದ್ರೂ ನೋಡಿದ್ದೀರಾ? ನೋಡಿಲ್ಲ ರೀ. ನಡಿ. ನಮ್ಮ ಮನೆ ಸೊಸೆನೆ ಶರಣ್ಯ ಅಂದರೆ ನನ್ನ ತಮ್ಮನ ವೈಫು. ಹಾಂ, ನಾನು ನಿಮಗೆ ಫೋಟೋ ವಾಟ್ಸಪ್ ಮಾಡ್ತೀನಿ, ಸ್ವಲ್ಪ ನಿಮಗೆ ಗೊತ್ತಿರೋರ್ಗೂ ಕೂಡ ಫಾರ್ವರ್ಡ್ ಮಾಡಿ.
ಹೌದು ಹೆಸರು ಶರಣ್ಯ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡ್ಕೊಡಿ, ಈಗಲೇ ಕಳಿಸ್ತೀನಿ ಫೋಟೋನ. ಯಾ ಬಾವನ್ ವಾಯ್ಸ್ ತರ ಇದೆ. ಬಾಬಾ ನಾನ್ ಇಲ್ಲಿದ್ದೀನಿ. ಬಾಬಾ ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ. ನಾನು ಇಲ್ಲೇ ಇದ್ದೀನಿ ಬಾಬಾ. ಬಾಬಾ ಬಾಬಾ ಇದೇನಿದು ಶರಣ್ಯನ್ ವಾಯ್ಸ್ ಥರ ಇದೆಯಲ್ಲ, ಇಲ್ಲೇ ಎಲ್ಲೋ ಇರ್ಬೋದಾ? ನಾನು ಇಲ್ಲೇ ಇದ್ದೀನಿ. ಯಾರೋ ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಬಾಬಾ. ಯಾರು ಒಳಗಡೆ ಯಾರಿದ್ದೀರಾ? ತೆಗಿರಿ ಬಾಗಲ್ನ. ನನ್ನನ್ನು ಕಾಪಾಡಿ ಬಾಬಾ. ಬಾಬಾ ಬಾಗಿಲ್ ತೆಗಿರಿ. ಏಯ್ ಯಾರನ್ನೋ ಕರೀತಿದ್ದಾಳೆ. ಯಾರೋ ಬಂದ್ರು ಅನ್ಸುತ್ತೆ. ನೀನು ಅವ್ರನ್ನ ನೋಡ್ಕೊ, ನಾನು ಇವಳನ್ನ ನೋಡ್ಕೊತೀನಿ. ಓಪನ್ ಮಾಡ್ರಿ ಡೋರ್ನ. ಅಣ್ಣ ಅಣ್ಣ ಯಾರು ನೀವು? ಶರಣ್ಯ ವಾಯ್ಸ್ ಕೇಳಿಸಿದ ಈ ಮನೆಯಿಂದಾನೆ. ಇವಾಗ ಕೇಳಿಸ್ತಾನೆ ಇಲ್ವಲ್ಲ? ಅಣ್ಣ ಯಾರು ನೀವು? ಯಾರು ಬೇಕು? ಮನೆ ಒಳಗೆ ಬಂದಿದ್ದೀರಾ? ಇಲ್ಲಿ ಒಂದು ಹುಡುಗಿ ವಾಯ್ಸ್ ಕೇಳ್ದಂಗಾಯ್ತು. ಅದು ಖಂಡಿತ ನಮ್ಮ ಶರಣ್ಯಂದೆ. ನಿಮ್ಮನೆ ಅಣ್ಣ. ಯಾರು ನೀವು? ಓ ಅಣ್ಣ, ಇದು ನಮ್ಮನೆ ಅಣ್ಣ. ನಿಮ್ಮವ್ರು ಇಲ್ಲಿ ಹಾಕಿರ್ತಾರೆ. ಮನೆಯೆಲ್ಲ ನೋಡಾಯ್ತಲ್ಲ, ಹೊರಡಿ ಅಣ್ಣ. ಯಾರ್ದೋ ವಾಯ್ಸ್ ಕೇಳಿ ಇನ್ಯಾರ್ದು ಅನ್ಕೊಂಡಿದ್ದೀರಾ? ಪ್ಲೀಸ್ ಅಣ್ಣ ಹೊರಟೋಗಿ. ಏನಿದು? ನನಗೇನಾದರೂ ಹ್ಯಾಲುಸಿನೇಷನ್ನ ಹೆಂಗೆ? ಹಲೋ ಮೇಡಮ್, ಆ ಹುಡುಗಿನ ಹುಡ್ಕೊಂಡು ಯಾರೋ ಬಂದಿದ್ದಾರೆ ಮೇಡಮ್. ಹೌದಾ? ಅವನು ಸಣ್ಣಕ್ಕೆ OTT ಹೀರೋ ತರ ಇದ್ದಾನಾ? ಮೇಡಮ್ ನಿಮ್ಗೆ ಅವ್ರು ಗೊತ್ತಾ? ಅವನು ನನ್ ಗಂಡ. ಅಯ್ಯೋ, ಮುಂಚೆ ಹೇಳಿದಿದ್ರೆ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡ್ತಿದ್ನಲ್ಲ ಮೇಡಮ್. ಏನಕ್ಕೆ? ಬಚ್ಚಿಟ್ಟಿರೋ ಹುಡುಗಿನೂ ಕೂಡ ಅವ್ರ ಜೊತೆನೆ ಕಳಿಸ್ಕೊಡಿ. ಇಡಿಯಟ್. ಅಷ್ಟಕ್ಕೂ ಅವರು ಶರಣ್ಯನ ನೋಡಿಲ್ಲ ಅಲ್ವಾ? ಇಲ್ಲ ಮೇಡಮ್. ವೆರಿ ಗುಡ್. ಹಾಗೆ ಅವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಮೇಡಮ್. ಲಾರಿ, ಪ್ಲೀಸ್ ಅಳ್ಬೇಡ. ಅಳ್ಬೇಡ ಅಂದ್ರೆ ನನಗಿನ್ನ ಭಯನೇ ಹೋಗಿಲ್ಲ ಪ್ರಕಾಶ್. ಕಣ್ ಮುಚ್ಚಿದ್ರು
ಕಣ್ಬಿಟ್ರು ಆ ಮಹೇಶನ್ ಸಾವೆ ಕಣ್ ಮುಂದೆ ಬರ್ತಾ ಇರುತ್ತೆ. ಅವನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದಾನೆ, ನನ್ನ ಜೀವನನ ಹಾಳು ಮಾಡಬೇಕು ಅಂತಾನು ನೋಡ್ದ. ಅಂಥವ್ರನ್ನ ಸಾಯಿಸ್ಲೇಬೇಕು. ಆದ್ರೆ ಅವನ ಪ್ರಾಣನ ನನ್ನ ಕೈಯಾರೆ ನಾನೇ ತೆಗ್ದೆ ಅನ್ನೋದು ನನಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪ್ರಕಾಶ್. ಆದ್ರೆ ನಾನು ಅವನ್ನ ಬೇಕು ಅಂತ ಸಾಯಿಸಿಲ್ಲ ಪ್ರಕಾಶ್. ಓಕೆ ಲಹರಿ, ಓಕೆ ಅಳ್ಬೇಡ. ಅವನ ಹತ್ರ ಇರೋ ಪ್ರೂಫ್ನ ತಗೊಂಬರಕ್ ಹೋಗಿ ಮತ್ತೆ ಬರೋ ಔಷಧಿ ಕೊಟ್ಟೆ, ಅದರಿಂದ ಹೀಗಾಯ್ತು. ಏನಾದ್ರೆ ಏನಂತೆ, ಅವನ ಪ್ರಾಣ ಹೋಯ್ತಲ್ವಾ, ನೀನ್ ಬಿಟ್ಬಿಡು. ಬಿಟ್ಬಿಡು ಅಂದ್ರೆ ಅದೆಲ್ಲ ನನ್ನ ಕೈಲಾಗಲ್ಲ ಪ್ರಕಾಶ್. ಅಷ್ಟಕ್ಕೂ ಈ ವಿಷಯನ ನೀನ್ ಇಲ್ಲಿವರೆಗೂ ತಂದಿರೋದೇ ನಿನ್ ತಪ್ಪು ಲಹರಿ. ನನಗ್ ಮೊದ್ಲೇ ಈ ವಿಷಯ ಹೇಳಿದಿದ್ರೆ ಅವನ್ಗೊಂದ್ ಗತಿನ ನಾನೇ ತೋರಿಸ್ತಿದ್ನಲ್ಲ. ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ಲಹರಿ, ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಸಾರಿ ಪ್ರಕಾಶ್, ಐ ಆಮ್ ಸೋ ಸಾರಿ. ಯು ಡೋಂಟ್ ವರಿ ಲಹರಿ, ನಿನಗೆ ನಾನಿದ್ದೀನಿ. ಇದನ್ನೆಲ್ಲ ಮರ್ತುಬಿಟ್ಟು ಏನು ಗೊತ್ತಿಲ್ದಿರೋ ಥರ ಇರು. ಏನು ಗೊತ್ತಿಲ್ದಿರೋ ತರ ಅಂದ್ರೆ ಪೊಲೀಸ್ ಅವ್ರಿಗೇನ್ ಗೊತ್ತಾಗದೆ ಹೋಗುತ್ತಾ? ಅದೆಲ್ಲ ನಾನು ನೋಡ್ಕೋತೀನಿ ಲಹರಿ. ನನಗೆ ನೀನೇ ಅಲ್ವಾ ಮುಖ್ಯ. ನಿನಗೇನೇ ಕಷ್ಟ ಬಂದರೂ ನಾನು ನಿನ್ನ ಕಾಪಾಡ್ಕೋತೀನಿ. ಆ್ಯಂಡ್ ಲವ್ ಯು. ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಪ್ರಕಾಶ್. ಈ ಟೈಮಲ್ಲೂ ಕೂಡ ನೀನ್ ನನ್ನ ಪಕ್ಕ ಇದ್ದು ನನಗೆ ಧೈರ್ಯ ಕೊಡ್ತಾ ಇದ್ಯಾ. ಅಂಥದ್ರಲ್ಲಿ ನಿನ್ನ ಪ್ರೀತಿನ ಬಿಟ್ಟು ನಾನೆಲ್ಲೂ ದೂರ ಹೋಗೋದಿಲ್ಲ. ನಮ್ಮಮ್ಮ ಎಷ್ಟು ದೊಡ್ಡ ಸಂಬಂಧ ತಗೊಂಡು ಬಂದ್ರು ನಾನು ನಿನ್ನ ದೂರ ಮಾಡ್ಕೊಳ್ಳಲ್ಲ ಪ್ರಕಾಶ್. ನಮ್ಮಮ್ಮ ಹತ್ರ ಹೇಗಾದ್ರೂ ನಮ್ಮ ಪ್ರೀತಿ ವಿಷಯನ ಮಾತಾಡ್ತೀನಿ. ನನಗ್ ನೀನ್ ಬೇಕು. ನನ್ನ ಗಂಡನ ಸ್ಥಾನದಲ್ಲಿ ನಿನ್ನನ್ ಬಿಟ್ಟು ಬೇರೆ ಯಾರನ್ನ ಯೋಚನೆನೂ ಮಾಡಲ್ಲ. ನಿನ್ನ ಈ ರೀತಿ ನನ್ನ ಪ್ರೀತಿ ಬಲೆಗೆ ಬೆಳೆಸ್ಕೋಬೇಕು ಅಂತ ತಾನೇ ನಾನಿಷ್ಟೆಲ್ಲ ಮಾಡ್ತಿರೋದು. ಇದೇ ತಾನೇ ನಂಗೂ ಬೇಕಾಗಿರೋದು. ಪ್ರಕಾಶ್, ನಿನ್ನಂತ ಒಳ್ಳೆ ಮನುಷ್ಯನ್ ಪ್ರೀತಿ ಪಡ್ಕೊಂಡಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ. ಈ ಪ್ರಾಣ ಹೋಗೋವರೆಗೂ ನಿನ್ನ ಮೇಲಿರೋ ಪ್ರೀತಿ ಕಮ್ಮಿ ಆಗಲ್ಲ. ನೀನು ಮನೆಗೆ ಹೋಗು. ನಿನ್ನ ಮೇಲೆ ಯಾವುದೇ ಕೇಸ್ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಓಕೆನಾ? ಥ್ಯಾಂಕ್ ಯು. ಈ ಚಿಕ್ಕ ಮೀನು ಹೇಗಿದ್ರು ಬಲೆಗೆ ಸಿಕ್ಕಾಕೊಳ್ತು. ಇನ್ನೇನಿದ್ರು ತಿಮಿಂಗಿಲನ ಹಿಡಿಬೇಕು. ನಮಸ್ತೆ ಸರ್. ನಮಸ್ತೆ. ಎಸ್ ಐ ಅವರಾ? ಹೌದು. ಸರಿ, ಓಕೆ. ಓಕೆ ಸರ್. ಭಾವ, ಶರಣ್ಯನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಎಲ್ಲ ಕಡೆ ಹುಡುಕಿದ್ವು ಅಮ್ಮ, ಎಲ್ಲೂ ಕಾಣಿಸ್ಲೇ ಇಲ್ಲ. ಎಲ್ಲಿ ಹೋಗಿದ್ದಾಳೋ ಏನೋ. ದರ್ಶನ್, ನೀವು ಹೋಗಿದಂಥ ರೆಸಾರ್ಟ್ ಮತ್ತೆ ಸುತ್ತಮುತ್ತ ಜಾಗದ ಜೊತೆ ಬೇರೆ ಬೇರೆ ಜಾಗದಲ್ಲೂ ಹುಡುಕ್ದೆ. ಶರಣ್ಯ ಅಲ್ಲೆಲ್ಲೂ ಸಿಗ್ಲೇ ಇಲ್ಲ ಕಣೋ. ನನಗ್ ಗೊತ್ತಿರೋ ಎಲ್ಲಾ ಫ್ರೆಂಡ್ಸ್ಗೂ ಕಾಲ್ ಮಾಡಿ ಕೇಳ್ದೆ ಕಂದ. ಯಾರೂ ಕೂಡ ಅವಳ ಬಗ್ಗೆ ಏನೂ ಹೇಳಲಿಲ್ಲ. ಅಂದ್ರೆ ಅವಳಿಲ್ಲಿ ಇಲ್ಲ ಅಂತಾಯ್ತು. ಲೇ, ಅದ್ರ ಬಗ್ಗೆ ಜವಾಬ್ದಾರಿನ ಇಲ್ದಿರೋ ಥರ ಆಡ್ತಿದ್ಯಾ ಏನೋ ನೀನು? ಚಿಕ್ಕಪ್ಪ, ಏನಿದಲ್ಲ? ಯಾವತ್ತು ಈ ಥರ ಇಲ್ದಿರೋನು ಇವತ್ತ್ಯಾಕೆ ಹೀಗೆ ಆಡ್ತಿದ್ದಾನೋ ಗೊತ್ತಾಗ್ತಿಲ್ಲ. ದರ್ಶನ್,
ಈ ಥರ ಅಂದರೆ ಹೇಗಪ್ಪ ಮಗನೇ? ಪಾಪ ಶರಣ್ಯ ಅಪ್ಪ ಅಮ್ಮನ ಮುಖ ನೋಡು. ಈಗ ಅವ್ರ ಮುಖ ನೋಡಿ ತೀರ್ಮಾನ ತಗೊಳ್ಳೋಂಥದ್ದು ಏನಿದೆ ಅಪ್ಪ? ದರ್ಶನ್ ದರ್ಶನ್ ಅಂದ್ರೆ ಅಳಿಯಂದ್ರೆ 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 ನನ್ನ ಮಗಳು ಎಲ್ಲೂ ಕಾಣಿಸ್ತಾ ಇಲ್ಲ, ಫೋನ್ ಕೂಡ ರೀಚ್ ಆಗ್ತಿಲ್ಲ ಅಳಿಯಂದ್ರೆ. ಖಂಡಿತವಾಗ್ಲೂ ನನ್ನ ಮಗಳಿಗೆ ಏನೋ ತೊಂದರೆ ಆಗಿದೆ ಅಂತ ಅನ್ನಿಸ್ತಿದೆ ಅಳಿಯಂದ್ರೆ. ನಿಜ ಹೇಳಿ ಅಳಿಯಂದ್ರೆ, ನನ್ನ ಮಗಳು ಎಲ್ಲಿಗೆ ಹೋದ್ಲು? ನನ್ನ ಮಗಳು ನಿಮಗೆ ಹೇಳ್ದೆ ಇಲ್ಲಿಂದ ಹೋಗಿದ್ದಾಳೆ ಅಂತ ನೀವು ಹೇಳಿದ್ರಲ್ಲ, ಅದು ಖಂಡಿತವಾಗ್ಲೂ ಸುಳ್ಳೇ ಆಗಿರುತ್ತೆ.